ನಮಸ್ಕಾರ ಎಲ್ಲರಿಗೂ. ಇವಾಗ ಲಾಗ್ ಕಂಟಿನ್ಯೂ ಮಾಡತ್ತೀನಿ ರೀ. ಇಷ್ಟ ತನಕ ನೋಡಿದ್ರೆ ಇವರು ನಮ್ಮ ಅತ್ತೆಯವ್ರು ಬಂದಿದ್ರು ರೀ ಇವತ್ತು. ಇಷ್ಟ ತನಕ ನಾನು ಒಂದಿಷ್ಟು ವಿಡಿಯೋ ಹಾಕಿದ್ನಲ್ಲ ರೀ. ಮಳೆ ಬಂದಿತ್ತು, ಒಂದು ಸ್ವಲ್ಪ ಮಳೆ ಬಂದಿತ್ತು ರೀ, ಜಾಸ್ತಿ ಏನು ಬಂದಿದ್ದಿಲ್ಲ. ಇಲ್ಲಿ ಅಂತೂ ನಮ್ಮೆಲ್ಲರೂ ಬಂದಿದ್ದೀನಿ ರೀ. ಹಾಸ್ಟೆಲ್ ಬಿಟ್ಟು ಬಂದಿದ್ದೀನಿ, ಯಾಕೆಂದ್ರೆ ಅವನಿಗೆ ಒಂದು ಸ್ವಲ್ಪ ಅದಕ್ಕೆ ಕಿಸಿಂದ ಕೈಯಾಗೆಲ್ಲ ಸೂಜಿ ಅದು ಇಟ್ಬಿಟ್ಟಿದ್ರು. ಅದಕ್ಕೆ ಸಾಲಿಗೇನು ಹೋಗಿದ್ದಿಲ್ಲ, 2 ದಿನ ಆಯಿತು. ಇಲ್ಲೇ ಇದ್ದಿದ್ನು. ಸಣ್ಣವ್ರು ಬೇರೆ ಇಲ್ಲೇ ಇದ್ದಿದ್ರಲ್ರಿ. ಅದಕ್ಕೆ ಇವತ್ತು ನಮ್ಮ ಅತ್ತೆಯವರು ಊರ್ಲಿಂದ ಬಂದಿದ್ರು. ಊರಂತೂ ಇಂಡಿ ಬೆಲ್ಯಾಕ ಮಾವಿನಹಳ್ಳಿ ಅಂತೇಳೈತ್ರಿ, ಅಲ್ಲಿಂದಾನೇ ಬಂದಿದ್ರು. ಇವತ್ತ ಈ ಕಡೆ ಎಲ್ಲ ಚೀಲ ಎಲ್ಲ ಒಂದು ಸ್ವಲ್ಪ ಲೈಟ್ ಇಲ್ರಿ. ಇವತ್ತ ನಮ್ಮ ಅತ್ತೆಯವ್ರು ಬಂದಾರ್ರಿ. ಇವರು ನಮ್ಮ ಅತ್ತೆಯವ್ರದ್ದು ಸಣ್ಣ ಅತ್ತೆಯವ್ರು. ಇವರು ಈ ಕಡೆದೆಲ್ಲ ಚೀಲ ಎಲ್ಲ ತೆಗೆದು ಬಿಟ್ಟಿದ್ದಾರೆ. ತೆಗೆದ ಹೊರಗೆ 2 ಡಬ್ಬ ತುಂಬಿದ್ದೇವಲ್ರಿ ನಾವು. ಅವು 5 ಕ್ವಿಂಟಲ್ ಹಿಡಿತಾವ್ರಿ. ಆದ್ರೆ ಹಾಕೋದೇ ಆಗಿದ್ದಿಲ್ಲ ನಮಗೆ ಹೊಸ ಗೋಧಿ ಹೊಸ ಜೋಳ. ಅದಕ್ಕಾಗಿ ಇವತ್ತಂತೂ ಇಷ್ಟು ಮುಂಜಾನೆ ಎದ್ದ ಒಂದು 8-9 ಪ್ಯಾಕೆಟ್ ಎಲ್ಲ ಅದ್ರಾಗೆ ಬರೀಕ್ ಬಿಟ್ಟಿದ್ದೇವ್ರಿ. ಎಲ್ಲ ಕಡೆ ಜಾಗ ಖುಲ್ಲಾಗಿಬಿಟ್ಟದ. ಮತ್ತು ಇಷ್ಟು ಗೋಧಿ ಇದು ಈ ಕಡೆ ಎಲ್ಲ ಚೀಲ ಎಲ್ಲ ಜಮಿ ಅವರಿವು. ಇಷ್ಟು ಜಮಿ ಎಲ್ಲ ಸುಮ್ಮ ಎತ್ತುಗಳಿಗೆ ಒಡ್ಸಕ್ಕೆ ಮತ್ತು ನಮಗೆ ಉಳ್ಳಕ್ಕೆ ಆತಾವ ಅಂತ ಹೇಳ್ಕೇಸಿಂದ ಹಿಂದಕ್ಕೆ ಸೈಡಿಗೆ ಹಚ್ಚಿಬಿಟ್ಟಾರೆ ಅಷ್ಟು. ಇಬ್ಬರು ಊರಿಂದ ಬಂದಾರಲ್ರಿ. ಅದಕ್ಕೆ ಇಬ್ಬರು ಕೂಡಿ ಮಾತು ಹೇಳ್ಕೊತ ಕುಂತಿದ್ರು. ನಾನು ಬಂದಮೇಲೆ ಒಂದಿಷ್ಟು ಅಡುಗೆ ಅದೇನು ಮುಂಜಾನೆ ಮಾಡಿಟ್ಟಿದ್ನಲ್ರಿ, ಒಂದಿಷ್ಟು ಪಲ್ಯ ಅದು ಮಾಡಿಬಿಟ್ಟಿದ್ದೆ. ಬಂದು ಎಲ್ಲ ಊಟ ಮಾಡಿದ್ರು. ಊಟ ಮಾಡಿ ಇವಾಗ ಅವರಿಬ್ಬರು ಮಾತು ಹೇಳ್ಕೊತ ಕುಂತಿದ್ದಾರೆ. ನಾನು ಇನ್ನು ಸಂಜೆಗೆ ಅಡುಗೆಗೆ ಏನಾರು ತಯಾರು ಮಾಡಬೇಕು. ನಮ್ಮ ಬಲ್ಯಕ್ಕಂತೂ ನಮ್ಮ ಚೆನ್ನವಂತೂ ಭಾಳ ಇಷ್ಟ ಒಳ್ಳಾಗತ್ತಿದ್ದಳ್ರಿ ಇವತ್ತು. ಯಾಕಂದ್ರೆ ಅವರಿಬ್ಬರು ಅಣ್ಣ ತಂಗಿ ಜಗಳ ಆಡಿದ್ರಂತ. ಅದಕ್ಕೆ ಕಿಸಿಂದ ಅಷ್ಟೊಂದು ಒಳ್ಳಾಗತ್ತಿದ್ದಳು. ಅವರಂತೂ ಇವಾಗ ಯಾಕೆ ಬಂದಾರಂದ್ರೆ ಅವರು ಊರಿಗೆ ಹೊಂಟಿದ್ದಾರೆ ನಮ್ಮ ಅಕ್ಕವ್ರ ಬಲ್ಯಕ. ಅಂದ್ರೆ ನಮ್ಮ ಶಾಣಮಕ್ಕನ ಬಲ್ಯಕ್ಕೆ ಹೊಂಟಿದ್ದಾರೆ ಅವರು. ಆ ವಿಡಿಯೋನೂ ಇದ್ರಾಗೆ ಅದ ರೀ. ಯಾಕಂದ್ರೆ ಒಂದು ಸ್ವಲ್ಪ ಒಂದೇ ವಿಡಿಯೋ ಸಣ್ಣದಾಗಿತ್ತಲ್ರಿ, ಹಾಗಾಗಿ 2 ವಿಡಿಯೋನೇ ಇದ್ರಾಗೆ ಶೇರ್ ಮಾಡಿದ್ದೀನಿ. ಅವರು ಅದಕ್ಕೆ ಕಿಸಿಂದ ಮಾತಾಡ್ಸಕ್ಕೆ ಹೋಗ್ಬೇಕಂತ ಹೇಳ್ಕೇಸಿಂದ ಬಂದಿದ್ದರು. ಈ ಕಡೆ ನಮ್ಮ ಸಣ್ಣವ ಮತ್ತು ನಮ್ಮ ಅತ್ತೆಯವರು ಮತ್ತು ನಮ್ಮ ಕಾಕ 3 ಮಂದಿ ಹೋಗಿರ್ತಾರೆ. ಅವರು ಬಸ್ಸಿಗೆ ಹೋಗಿರ್ತಾರೆ. ಗಾಡಿ ಮೇಲೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ದೂರ ಅದಲ್ರಿ, ಹಾಗಾಗಿ ಬಸ್ಸಿಗೆ ಹೋಗ್ತಾರೆ. ಒಂದಿಷ್ಟು ನಮ್ಮ ಅತ್ತೆಯವರು ಬಂದಿದ್ರಲ್ರಿ, ಅದಕ್ಕೆ ಮುಂಜಾತಿಗೆ ಉಪ್ಪಿಟ್ಟು ಮಾಡಿ ಹಿಟ್ಟು ನಾದಿದ್ದೀನಿ. ಅವರು ಈ ಕಡೆ ಬೇರೆ ಕಡೆ ಊರಿಗೆ ಹೋಗೋರು ಇವತ್ತು. ಚಪಾತಿ ನಾಡಬೇಕು. ಬಂದಲ್ಲಿ ಯಾಕಪ್ಪ ಲೇಟಾಗಿ ಮಾಡ್ದಿ? ಯಾರು? ಸರಿ ಬ್ಯಾಗ್ ಅದು ಒಳಗಡು. ಒಂದು ಜರ ಬಂತ್ರಿ ಈ ಕಡೆ ಮಳೆ. ಅವರು ಇವತ್ತು ಕಡ್ಲಿ ತೊಗೊಂಡೋಗಿದ್ರು ಅಫ್ಜಲ್ಪುರ್ಗೆ. 1-2 ಪ್ಯಾಕೆಟ್ ಇದ್ದಿದ್ವು. ಅವು ಒಂದು ಸ್ವಲ್ಪ ಬುರುಬುರಿ ಅಲ್ಲತ್ತಿವ್ರು ಮನ್ಯಾಗ ಅಲ್ಲೊಂದು ಅಲ್ಲೊಂದು. ಹಾಗಾಕಿಸಿಂದ ಸುಮ್ಮನೆ, ಯಾಕಂದ್ರೆ ಕಡ್ಲಿಗೆ ಫಸ್ಟ್ ಮೊದಲು ಬುರುಬುರಿ ಆತಾವ್ರಿ. ಅದಕ್ಕೆ ಹಾಕಿಸಿಂದ ಸುಮ್ಮನೆ ಇಟ್ಟರೆದಾತು ಅಂತ ಹಾಕಿಸಿಂದ ತೊಗೊಂಡೋಗಿದ್ರು ಅವರು. ಸಣ್ಣವ ಮತ್ತು ನಮ್ಮ ಅತ್ತೆಯವ್ರು ಬಂದಿದ್ರಲ್ರಿ. ಅವರು ನಮ್ಮ ಅಕ್ಕನ ಊರಿಗೆ ಹೋಗಿದ್ರು. ಅಂದ್ರೆ ನಮ್ಮ ಅವ್ವರ ಬೆಲೆಕ್ಕೆ ಹೋಗ್ಯಾರ ಅವರು. ಜರ ಗೊತ್ತದಲ್ರಿ, ವಿಡಿಯೋದಾಗ ನೋಡಿರಲ್ಲ ನಮ್ಮ ಅಕ್ಕಗೆ. ಅದಕ್ಕೆ ನಾನು ಪಲ್ಲೆ ಹೋಗಿದ್ದು ಮಾತಾಡ್ಸಕ್ಕೆ. ಅವರು ಇವಾಗ ಬಂದಿದ್ರು ನಮ್ಮ ಅತ್ತೆಯವರು ಊರ್ಲಿಂದ. ಬಂದು ಮಾತಾಡ್ಸಕ್ಕೆ ಹೋಗ್ಯಾರ ಇವತ್ತು. ಅತ್ತೆಯವರು ಮತ್ತು ಸಣ್ಣವ ಅವರು ನಮ್ಮ ಕಾಕವರು ಗುಲ್ಬರ್ಗ ಹೋಗ್ಯಾರ ಇವತ್ತು.
ಅಡುಗೆ ಮಾಡ್ಬೇಕ್ರಿ. ಇವತ್ತೊಂದು ಸ್ಪೆಷಲ್ ರಸಮ್ ಮಾಡೋದಿತ್ತು. ಹಾಗೆ ಕಿಸಿಂದ ಬಡಬಡ ಅಂತೇಳಿ ಎಲ್ಲ ಉದ್ರ ಪಲ್ಯ ಚಪಾತಿ ಅದ ನೋಡು. ಕಸ ಬಂಡಿ ಎಲ್ಲ ಮಾಡ್ಕೇಸಿಂದ ಸಂಜೆಗೆ ಒಂದು ಸ್ವಲ್ಪ ಜಲ್ದಿನೇ ಅಡುಗೆ ಮಾಡಿಬಿಡ್ಬೇಕು. ಯಾಕಂದ್ರೆ ಲೈಟ್ ಸರಿಯಾಗಿ ಕೊಡಂಗಿಲ್ಲ ರೀ. ಮಳೆ ಬರ್ಲಾರ್ದೇ ಇರಲಿ ಆದ್ರೂ ಸಂಜೆ ಟೈಮ್ದಾಗ ಲೈಟ್ ಹೋಗಿರ್ತಾವ. ಇವಾಗ ನೋಡ್ರಿ ಲೈಟೇ ಇಲ್ಲ. ಅವರಂತೂ 3 ಮಂದಿ ಗುಲ್ಬರ್ಗಕ್ಕೆ ಅಂದ್ರೆ ಊರಿಗೆ ಹೋಗಿದ್ದರ್ರಿ. ಹೋದ್ಮೇಲೆ ನಾನು ಇವಾಗ ಸಂಜೆಗೆ ಎಲ್ಲ ಕೆಲಸ ತಯಾರು ಮಾಡಬೇಕು ಅಂದ್ರೆ ಅಡುಗೆ ಕೆಲಸ. ಇಲ್ಲಿ ಫಸ್ಟಿಗೆ ಒಂದು ಸ್ವಲ್ಪ ಕಸದ ಹುಡುಗಿ ಒಂದಿಷ್ಟು ಬಾಂಡೆ ಇದ್ದೀವ್ರಿ. ಮುಂಜಾನೆ ಎಲ್ಲ ಊಟ ಮಾಡಿ ಅದು ಅವಾಗೆ ತೊಳಿಬೇಕಂದ್ರೆ ಅವ್ರಿಗೆಲ್ಲ ರೆಡಿ ಮಾಡಿ ಬುತ್ತಿ ಕಟ್ಟಿ ಕಳ್ಬೇಕಾದ್ರೆ ಲೇಟ್ ಆಯ್ತು ರೀ. ಹಾಗಾಗಿ ಯಾಕೋ ಒಲ್ಲ ಅನ್ನಿಸ್ತು ಅಷ್ಟೇ ಬಾಂಡೆ ತೊಳೆಯಬನೇ ಇಟ್ಟಿದ್ದೆ. ಅವರು ಊರಿಗೆ ಹೋಗೋ ವಿಡಿಯೋನ ಇದ್ರಾಗ ನನಗೆ ಒಂದು ಸ್ವಲ್ಪ ಶೇರ್ ಮಾಡೋದಾಗಿದ್ದಿಲ್ಲ ರೀ. ಯಾಕಂದ್ರೆ ಕೆಲಸ ಭಾಳ ಇದ್ದೀವತ್ತ ಮನೆ ಕೆಲಸ ಅಂತೂ. ಹಾಗಾಗಿಸಿಂದ ವಿಡಿಯೋ ಮಾಡೋದೇ ಹೆಂಗಿದ್ದಿಲ್ಲ ಊರಿಗೆ ಹೋಗೋದು. ಆದರೂ ಹೋಗಿದ್ರಿ. ಹೋದ್ಮೇಲೆ ಅವರು ಬಸ್ಸಿಗೆ ಹೋಗಿದ್ರಿ. ಯಾಕಂದ್ರೆ ಬಾರದ ಬಸ್ಸಿಗೆ ಹೋಗಿದ್ರು. ಇವತ್ತೇ ಹೋಗಿ ಇವತ್ತೇ ಬರಬೇಕಾದ್ರೆ ಊರು ಒಂದು ಸ್ವಲ್ಪ ಗುಲ್ಬರ್ಗ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಏನೋ ಬಸ್ಸಿಗೆ ಬರ್ಬೇಕಾದ್ರೆ ಭಾಳ ಲೇಟ್ ಆಗಿರ್ತಾರೆ. ಸಂಜೆ ಟೈಮಿಗೆ ಬಸ್ ಟೈಮಿಗೆ ಸಿಗಂಗಿಲ್ಲ ಅಂಥೇಳಿ ಇವತ್ತು ಹೋಗಿಸಿಂದ ನಾಳೆಗೆ ಬರ್ತಾರ್ರಿ ಅವರು. ಅಂದ್ರೆ ನಮ್ಮ ಅಕ್ಕವ್ರಿಗೆ ಒಂದು ಸ್ವಲ್ಪ ಇದು ಆಗಿಬಿಟ್ಟಿತ್ತಲ್ಲ ರೀ ಹಾವಿಂದು. ಅದಕ್ಕೆಸಿಂದ ನಾನು ಅವಾಗೆ ಹೋಗಿ ಮಾತಾಡ್ಸ್ಕೊಂಡಿದ್ದೆ. ಅಂದ್ರೆ ನಮಗೇನು ನಿಂದ್ರೋದಾಗಿದ್ದಿಲ್ಲ ರೀ. ನಾವು ಇಬ್ಬರು ಕೂಡೆ ಹೋಗಿದ್ದೆವು ಗಾಡಿ ಮೇಲೆ. ಅದಕ್ಕೆಸಿಂದ ನಾವು ಹೋಗೋನೇ ಬಂದಿದ್ದೆವು. ಆದರೆ ಇವರು ಬಸ್ಸಿಗೆ ಹೋಗ್ಯಾರಲ್ರಿ. ಗಾಡಿ ಮೇಲೆ ಹೋಗ್ಬೇಕಂದಿದ್ರು. ಆದರೆ ದೂರ ದಾರಿ ಇದ್ದಾರೆ ರೀ. 3 ಸೀಟಾಗಿ ಹೋಗಂಗಿಲ್ಲ. ಅದ್ರಾಗ ಬೇರೆ ಗುಲ್ಬರ್ದಾಗ ಹೋಗ್ಬೇಕಾದ್ರೆ ಭಾಳಷ್ಟು ಟ್ರಿಕ್ ಇರ್ತಾರೆ. 2 ಸೀಟೇ ಹೋಗ್ಬೇಕಾದ್ರೆ ಇದ್ದಿರ್ತ. ಅದ್ರಾಗ ಇವ್ರು 3 ಮಂದಿ ಅರಲ್ರಿ. ಹಾಗಾಗಿಸಿಂದ ಗಾಡಿ ಏನು ತೊಗೊಂಡು ಹೋಗಲಿಲ್ಲ. ಬಸ್ಸಿಗೆ ಹೋಗಿ ಮತ್ತು ನಾಳೆಗೆ ಸೊಕಾಸ್ ಬಂದ್ರಾಯ್ತು ಅಂತೇಳಿಸಿಂದ ಬಸ್ಸಿಗೆ ಹೋಗಿದ್ರು. ಇವಾಗ ನಾನು ಸಂಜೆ ಅಡುಗೆನ ಸ್ಟಾರ್ಟ್ ಮಾಡ್ಬೇಕ್ರಿ. ಯಾಕಂದ್ರೆ ಮ್ಯಾಲೆ ಒಂದು ಸ್ವಲ್ಪ ಜಾಸ್ತಿನೇ ಮಾಡಾಗೈತಿ ಇವತ್ತು. ಇದೆಲ್ಲ ಮಳೆ ಬಂದ್ಕೆಸಿಂದ ಎಲ್ಲ ತೆಗೆದು ಬಿಟ್ಟೈತ್ರಿ. ಹುಡುಗರೆಲ್ಲ ಓಡಾಡ್ತಾರಲ್ಲ ಹಾಗಾಗಿಸಿಂದ ಎಲ್ಲ ಹೊಲ್ಸು ಭಾಳಷ್ಟು ಜಲ್ದಿ ಆಗ್ತದ್ರಿ. ಅದು ಹಂಗೆ ಒಣಗೈತೆ ಅಂದ್ರೆ ಏನು ಅನ್ಸಂಗಿಲ್ಲ. ಅದಕ್ಕೆಸಿಂದ ಅದೀಗ ಪರಿಸಿ ಒರೆಸಾಗತ್ತಿದ್ರಿ. ಈ ಥರ ಯಾವುದೇ ಥರ ನಾವು ಮನೆ ಕ್ಲೀನ್ ಇಡಬೇಕಾದ್ರೆ ಡೈಲಿ ಅಂತೂ ಅಷ್ಟು ತಪ್ಪು ಇಡೋಕ್ಕಾಗಂಗಿಲ್ಲ ರೀ. ಕೆಲವೊಬ್ಬರು ಇಟ್ಟಿರ್ತಾರೇನೋ ಸಿಟಿ ಒಳಗಿರೋರು. ಅಷ್ಟೊಂದು ಕ್ಲೀನಾಗಿರೋದು ನಮ್ಮ ಕೈಲಿಂತ ಆಗಂಗಿಲ್ಲ ರೀ. ಹೌದು, ಹಳ್ಳಿ ಗಿಡದಾಗಂತೂ ಹಿಂಗೆ ವಾರದಾಗ 1-2 ಸಲ 3 ಸಲ ಮನೆ ಒರೆಸೋದಾಗಿರ್ತದೆ. ಡೈಲಿ ಒರೆಸೋದಂತೂ ಆಗಂಗಿಲ್ಲ. ಅದಕ್ಕಾಗಿ ಇದೆಲ್ಲ ಮಳೆ ಬಂದ್ಕೆಸಿಂದ ಎಲ್ಲ ಹಸಿ ಮಾಡಿಬಿಟ್ಟಿದ್ರಿ. ಅದಕ್ಕೆಸಿಂದ ಹುಡುಗರೆಲ್ಲ ಓಡಾಡ್ತಾರಂತ ಹೇಳ್ಕೆಸಿಂದ ಒಂದು ಸ್ವಲ್ಪ ತೈದಾರ ಬಿತ್ತು ಅಂದ್ಕೆಸಿಂದ ಅದೆಲ್ಲ ಒರೆಸಾಗತ್ತಿದ್ದ. ಅಡುಗೆ ಒಂದು ಸ್ವಲ್ಪ ಏನರೇ ಮಾಡ್ಬೇಕ್ರಿ. ಯಾಕಂದ್ರೆ ಅವರು ಅಂತೂ ಊರಿಗೆ ಹೋಗ್ಯಾರ. ಮತ್ತು 3 ಹುಡುಗರು ನಾವು ಇಬ್ಬರು ಇದ್ದೇವೆ. ನಮ್ಮೆಲ್ಲೂ ಬೇರೆ ಬಂದಿದ್ದೀನಿ ರೀ. ಯಾಕಂದ್ರೆ ಅವನಿಗೆ ಒಂದು ಸ್ವಲ್ಪ ಆರಾಮಿದ್ದಿದ್ದಿಲ್ಲ ರೀ. ಅದಕ್ಕೆಸಿಂದ ಇವತ್ತು ಹೋಗಿದ್ದಿಲ್ಲ ಅವನು ಶಾಲೆಗೆ. 2 ದಿನ ಆಯಿತು ಶಾಲೆ ಬಿಟ್ಟಿದ್ದನು. ಅದ್ರಾಗ ಬೇರೆ ಬೇರೆ ಊರಿಗೆ ಹೋಗಿದ್ರಲ್ರಿ ಇವತ್ತು. ಅದಕ್ಕೆಸಿಂದ ಆದ್ರೆ ಇವಾಗ ಓದ್ತೀನಿ ಅಂತೇಳಿ ನಿಂತಾನ. ಅದಕ್ಕೆ ನಮ್ಮ ಜಟ್ಟು ಅಂತೂ ಹೊಟ್ಟೆ ಬಿಡಲಾಗಿದ್ದಾನ್ರಿ. ಅವನು ಇಲ್ಲೇ ಮಠದ ಹಾಸ್ಟೆಲ್ಗೆ ಇರ್ತಾನೆ ರೀ ಅವನು. ಯಾಕಂದ್ರೆ ಪೈಲೆ ಇಲ್ಲೇ ಇದ್ದನಲ್ರಿ. ಇವಾಗ 10ನೇ ರೀ ಅವನು. 9ನೇ ಮುಗಿದು 10ನೇನ. ಮನ್ಯಾಗ ಒಂದು ಸ್ವಲ್ಪ ಅಭ್ಯಾಸ ಕಮ್ಮಿ ಆಗ್ಲಾಗತ್ತಿತ್ತು ಅವನಿಗೆ. ಹಾಗಾಗಿಸಿಂದ ಅಲ್ಲೇ ಅವ ನಮ್ಮೆಲ್ಲೂ ಯಾವ ಶಾಲೆ ಕಲಿತಾನೋ ಅಲ್ಲೇ ಹಾಸ್ಟೆಲ್ ಅದ ರೀ, ಮಠ ಶಾಲೆ ಅಂಥೇಳಿ. ಅದೇ ಹಾಸ್ಟೆಲ್ದಾಗೆ ಹಾಕಿಬಿಟ್ಟಿದ್ರಿ ಇದೊಂದು ವರ್ಷ ಇರಲಿ. ಯಾಕಂದ್ರೆ ಒಂದು ಸ್ವಲ್ಪ ಓದೋ ಧ್ಯಾನ ಕಮ್ಮಿ ಆಗ್ತದ್ರಿ ಮನ್ಯಾಗಿದ್ದರೆ. ಹಾಗಾಗಿಸಿಂದ ಈ ವರ್ಷ ಹಾಸ್ಟೆಲ್ಗೆ ಸೇರಿಸ್ಬಿಟ್ಟಿದ್ರಿ ಅವನಿಗೆ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಕೈಯಾಗ ಸೂಜಿ ಅದು ಇಟ್ಟಾರಲ್ರಿ. ಅದಕ್ಕೆ ಶಾಲೆಗೆ ಹೋಗ್ಲಿಕ್ಕೆ ಒಲ್ಲೆಲಾಗತ್ತಿದ್ನ ಇವತ್ತು ತೆಕ್ಕೊಂಬಂದು ಓದಿನ ಅಂದ್ಕೊಂಡಿದ್ದೀನಿ. ಆದರೆ ಇನ್ನೊಂದು 2 ಇಂಜೆಕ್ಷನ್ ಇದ್ದೇವೆ ರೀ. ಅದಕ್ಕೆಸಿಂದ ತೆಗೆಸ್ಕೊಡ್ಲಿಲ್ಲ ಅವನಿಗೆ. ಇವಾಗ ಹೋಗಿ ಬಂದಿನ್ರಿ ಒಂದು ಸ್ವಲ್ಪ ತಿರುಗಾಡಿ. ನಮ್ಮ ಸಣ್ಣವ್ರು ಬೇರೆ ಇಲ್ಲ. ಅವನಿಗೆ ಎಲ್ಲಿ ಮನಸ್ಸು ಬರ್ಲಾಗ್ಯದ. ಮಾಡಿ ನೋಡ್ರಿ ಇಷ್ಟಿಗದ. ಎಲ್ಲ ಕಡೆ ಅಂತೂ ರಗಡಾಗ್ಯದ್ರಿ. ಅದ್ರ ಮಳೆ ಅಂತೂ ಒಟ್ಟೆ ಬರಲಾಗಿತ್ತು. ಇವತ್ತೇನೋ ಒಂದು ಸ್ವಲ್ಪ ಅಂಗಳಾಗ ನೀರು ಹರಿದಾಡೋಗಪ್ಟೆ ಅಷ್ಟೇ ಮಳೆ ಬಂದಿತ್ತು. ಆದರೂ ಒಂದು ಸ್ವಲ್ಪ ಜಾಸ್ತಿನೇ ಕಾಣುತ್ತಿದ್ರೆ ಮಾಡಂತ. ಇವಾಗ ಮಳೆ ಬರ್ತದ ಏನು ಮಾಡ್ತದ ಗೊತ್ತಿಲ್ಲ.
ಚಿತ್ರ ಆಕಾರದಂಗೆ ಯಾ ಚಿತ್ರ ಆಕಾರದಂಗೆ ಗೊತ್ತಿಲ್ಲ ನನಗೆ ಕಾಲಿ ಮ್ಯಾಲದ ನೋಡು. ಇವಾಗ ಮನಿದು ಮೇಲಿನ ಕೆಲಸ ಎಲ್ಲ ಮುಗಿದ್ಬಿಟ್ಟಿತ್ರಿ, ಇನ್ನೇನು ಅಡುಗೆ ಮಾಡೋದೇ ಯಾಕಂದ್ರೆ ಅಡುಗೆ ಮಾಡಿಕಂತೂ ಒಟ್ಟ ಬೇಸರ ಆಗಂಗಿಲ್ಲ ರೀ. ಈ ಥರ ಮ್ಯಾಲಿಂದೆಲ್ಲ ಕಸ ಬಂಡಿ ಇವೇ ಜಾಸ್ತಿ ಬೇಸರ ಆಗಿರ್ತಾವೆ. ಯಾಕಂದ್ರೆ ಜಾಸ್ತಿ ಅಂದ್ರೆ ಜಾಸ್ತಿ ಇದೇ ಕೆಲಸನೇ ಇದ್ದಿರ್ತದೆ ರೀ. ಅಡುಗೆ ಮಾಡೋದೇನು ಅಷ್ಟೊಂದು ಇದಿಲ್ಲ. ಪಟ್ ಅಂತ ಹೇಳ್ಕೇಸಿಂದ ಒಂದಿಷ್ಟು ಚಪಾತಿ ಮಾಡಿ ಏನರ ಒಂದು ಸ್ವಲ್ಪ ಪಲ್ಯ ಮಾಡಿಬಿಟ್ರೆ ಅಡುಗೆ ಕೆಲಸನೇ ಮುಗಿದೋಯ್ತು. ಇವಾಗ ಅವರು ಎಲ್ಲ ಬಟ್ಟೆ ಒಂದು ಸ್ವಲ್ಪ ಅಂದ್ರೆ ಗಾಳಿ ಒಂದು ಸ್ವಲ್ಪ ಮಳೆ ಎದ್ದದ್ರಿ, ಹಂಗಕೇಸಿಂದ ಎಲ್ಲ ಬಟ್ಟೆ ಎಲ್ಲ ತೆಗೆದು ಬಿಡ್ಲತ್ತಿದ. ನಾನು ಹುಡುಗರ ಬಟ್ಟೆ ಎಲ್ಲ ಜಾಸ್ತಿ ಅಂದ್ರೆ ಈ ಬಾಸ್ಕೆಟ್ದಾಗೆ ಹಾಕಿರ್ತೀನಿ ರೀ. ಯಾಕಂದ್ರೆ ಮುಂಜಾನೆ ನೋಡ್ಬೇಕು ರೀ, ಸಾಲಿಗೆ ಹೋಗೋ ಟೈಮಿಗಂತೂ ನಮ್ಮ ಜಟ್ಟೊಂದು ಆದರೆ ಅಷ್ಟೊಂದು ಕಿರಿಕಿರಿ ಇರ್ತದೆ. ಅದು ಸಿಗಲಿಲ್ಲ ಇದು ಸಿಗಲಿಲ್ಲ ಅಂಥೇಳಿ ಹಂಗಕೇಸಿಂದ ಅವ್ರು 3 ಮಂದಿ ಬಟ್ಟೆ ಅಂತೂ ಸಪ್ರೇಟಾಗಿ ಅದ್ರಾಗೆ ಇಟ್ಬಿಡ್ತೀನಿ ನಾನು. ಇಲ್ಲಾಂದ್ರೆ ಮುಂಜಾನೆ ಜಾಸ್ತಿ ಜೀವ ತಿಂತಾರೆ ಅವರು. ನನ್ನ ಬಟ್ಟೆ ಅಂಗಿ ಸಿಕ್ಕಿಲ್ಲ, ಪ್ಯಾಂಟ್ ಸಿಕ್ಕಿಲ್ಲ ಅನ್ಕೋತ ನಿಂದಿರ್ತಾರೆ. ಅವ್ರಿಗೆ ಮುಂಜಾನೆ ಯಾವ್ಯಾವ ಡೈಲಿ ಉಟ್ಕೊಳ್ಳೋ ಇರ್ತಾವೆ ಇಷ್ಟು ಅವ್ರು 3 ಮಂದಿವೇ ಅದ್ರಾಗ ಇಟ್ಬಿಟ್ರಾಯ್ತು, ತಾನೇ ತೊಗೊಂಡು ಬಿಡ್ತಾರೆ. ಇವಾಗ ಇದಿಷ್ಟ ತೆಗೆದುಬಿಟ್ಟು ಕೇಸಿಂದ ಸಂಜೆಗೆ ಏನ್ರಿ ಮಾಡ್ಬೇಕು ರೀ. ಅಡುಗೆ ಏನು ಜಾಸ್ತಿ ಮಾಡಂಗಿಲ್ಲ ಇವಾಗ.